ಇನ್ನು ನಾವೆಲ್ಲರೂ ಕೂಡ ದಕ್ಷಿಣ ಭಾರತದವರು ಒಂದು ನೆನ್ಪಿಟ್ಕೊಳ್ಬೇಕು. ಈ ಡಿಲಿಮಿಟೇಷನ್ ಮಾಡಿದ್ದಿದ್ರೆ ಪ್ರತಿ ರಾಜ್ಯಕ್ಕೂ ಕೂಡ 50% ಸೀಟ್ ಜಾಸ್ತಿ ಮಾಡ್ತೀವಿ ಅಂತ ಮೋದಿ ಅವರು ಹೇಳಿದ್ರು. ಈ 50% ಸೀಟ್ ಯಾಕೆ ಜಾಸ್ತಿ ಆಗ್ಬೇಕಿತ್ತು? ಎರಡು ಪ್ರಮುಖ ಕಾರಣಕ್ಕೆ. ಮೊದಲನೇದು, ನೀವು ಬರೀ ಸೆನ್ಸಸ್ನ ಆಧಾರದ ಮೇಲೆ ಡಿಲಿಮಿಟೇಷನ್ ಮಾಡಿದ್ರೆ ಇವತ್ತು ದೇಶದಲ್ಲಿ ಕಳೆದ 30-35 ವರ್ಷದಲ್ಲಿ ದೇಶದ ಜನಸಂಖ್ಯೆ ಉತ್ತರ ಭಾರತದಲ್ಲಿ ಜಾಸ್ತಿ ಆಗಿದೆ. ಉತ್ತರ ಪ್ರದೇಶದಲ್ಲಿ, ಬಿಹಾರದಲ್ಲಿ, ಈ ಎಲ್ಲ ರಾಜ್ಯಗಳಲ್ಲಿ ಅಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿರೋದ್ರಿಂದ ನೀವು ಬರೀ ಸೆನ್ಸಸ್ನ ಆಧಾರದ ಮೇಲೆ ಡಿಲಿಮಿಟೇಷನ್ ಮಾಡಿದ್ರೆ ಸೀಟ್ ಎಲ್ಲಿ ಜಾಸ್ತಿ ಆಗುತ್ತೆ? ಎಲ್ಲಿ ಜಾಸ್ತಿ ಆಗುತ್ತೆ? ನಾರ್ತ್ ಅಲ್ಲಿ ಜಾಸ್ತಿ ಆಗುತ್ತೆ. ದಕ್ಷಿಣ ಭಾರತದ ರಾಜ್ಯಗಳದ್ದು ಪಾಪ್ಯುಲೇಷನ್ ಕಡಿಮೆ ಆಗಿರೋದ್ರಿಂದ ಇಲ್ಲಿ ಸೀಟ್ಗಳು ಕಡಿಮೆ ಆಗುತ್ತೆ. ಅದಕ್ಕೆ ಎಲ್ಲ ವಿರೋಧ ಪಕ್ಷದವರು ಏನ್ ಮಾಡ್ತಾ ಇದ್ರು? ಸ್ಟಾಲಿನ್ ಆದಿಯಾಗಿ ಪ್ರತಿಯೊಬ್ಬರು ಕೂಡ ಸಿದ್ದರಾಮಯ್ಯನವರು ಎಲ್ಲ ಶುದ್ಧ ಪೇಪರ್ ಅಲ್ಲಿ ಬರೆದ್ರಲ್ಲ ಆರ್ಟಿಕಲ್ಗಳು, ದಕ್ಷಿಣ ಭಾರತಕ್ಕೆ ಅನ್ಯಾಯ, ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗುತ್ತೆ. ಮೋದಿ ಅವರು ಅದಕ್ಕೆ ಏನ್ ಮಾಡಿದ್ರು? ನೋಡಪ್ಪ, ಭಾರತೀಯ ಜನತಾ ಪಾರ್ಟಿ ಉತ್ತರ ಭಾರತ, ದಕ್ಷಿಣ ಭಾರತ ಅಂತ, ಈಶಾನ್ಯ ಭಾರತ ಅಥವಾ ಇನ್ನೊಂದು ಪೂರ್ವ ಭಾರತ ಅಂತ, ಇದನ್ನ ನಾವು ಭಾರತವನ್ನ ಡಿವೈಡ್ ಮಾಡಿಕೊಂಡು ತುಕಡೆ ಆಗಿ ನೋಡುವಂತ ಸಂಸ್ಕಾರ ನಾವಿರೋರಲ್ಲ. ನಾವು ಏಕ ಭಾರತ ಶ್ರೇಷ್ಠ ಭಾರತ ಅಂತ ಇರುವಂತ ಸಂಸ್ಕಾರದ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಯಾರಿಗೂ ಅನ್ಯಾಯ ಆಗಬಾರ್ದು. ಉತ್ತರ ಭಾರತಕ್ಕೂ ಅನ್ಯಾಯ ಆಗಬಾರ್ದು, ದಕ್ಷಿಣ ಭಾರತಕ್ಕೂ ಅನ್ಯಾಯ ಆಗಬಾರ್ದು. ಪ್ರತಿ ರಾಜ್ಯದ್ದು ಕೂಡ ಇವತ್ತು ಎಷ್ಟು ಸೀಟ್ ಇದೆಯೋ ಅದ್ರ 50% ಜಾಸ್ತಿ ಮಾಡ್ತೀವಿ. ಕರ್ನಾಟಕದಲ್ಲಿ 28 ಇದ್ರೆ 42 ಆಗುತ್ತೆ. ಉತ್ತರ ಪ್ರದೇಶದಲ್ಲಿ 80 ಇತ್ತು ಅಂದ್ರೆ 120 ಆಗುತ್ತೆ. ಹೀಗೆ ಪ್ರಪೋರ್ಷನೇಟ್ ಆಗಿ ನಾವು ಇನ್ಕ್ರೀಸ್ ಮಾಡ್ತೀವಿ. ಕೇರಳದ ಹತ್ರ 20 ಇದೆ, 50% ಅಂದ್ರೆ 10 ಜಾಸ್ತಿ ಮಾಡ್ತೀವಿ, 30 ಆಗುತ್ತೆ. ಎಲ್ರಿಗೂ ಸೇಮ್. ಇವತ್ತು ಎಷ್ಟು ಪರ್ಸೆಂಟೇಜ್ ಇದೆಯೋ ಅಷ್ಟೇ ಪರ್ಸೆಂಟೇಜ್ 50% ಜಾಸ್ತಿ ಆದ್ರೂ ಎಲ್ರದ್ದು ಮೇಂಟೈನ್ ಆಗುತ್ತೆ. ಎಷ್ಟು ಪ್ರಾಕ್ಟಿಕಲ್ ಆಗಿ ಎಲ್ರಿಗೂ ಉಪಯೋಗ ಆಗುವಂತ ಒಂದು ಐಡಿಯಾ ಕೊಟ್ಟರು. ಇವತ್ತು ಇವರು ಇದನ್ನ ರಿಜೆಕ್ಟ್ ಮಾಡಿದ್ದಾರೆ, ಇದನ್ನ ವಿರೋಧ ಮಾಡಿದ್ದಾರೆ. ಇದರಿಂದ ಏನಾಗತ್ತೆ ಅಂತಂದ್ರೆ, ಯಾವಾಗ 2027ನೇ ಇಸ್ವಿಯ ಸೆನ್ಸಸ್ ಬರುತ್ತೆ, ಬರೀ ಸೆನ್ಸಸ್ನ ಆಧಾರದ ಮೇಲೆ ಯಾವಾಗ ಡಿಲಿಮಿಟೇಷನ್ ಆಗಬೇಕು ಅಂತ ಸಂವಿಧಾನದಲ್ಲಿದೆ, ಅದ್ರ ಪ್ರಕಾರ ಡಿಲಿಮಿಟೇಷನ್ ಆದಾಗ ಉತ್ತರ ಭಾರತದ ರಾಜ್ಯಗಳ ಪರ್ಸೆಂಟೇಜ್ಗೆ ಕಂಪೇರ್ ಮಾಡಿದಾಗ ದಕ್ಷಿಣ ಭಾರತದ ರಾಜ್ಯಗಳ ಪರ್ಸೆಂಟೇಜು ಕಡಿಮೆ ಆಗತ್ತೆ. ಯಾವ ಸಿದ್ದರಾಮಯ್ಯನವರು ಇದನ್ನ ವಿರೋಧ ಮಾಡಿದಾರೋ, ಯಾವ ಸ್ಟಾಲಿನ್ ಇದನ್ನ ವಿರೋಧ ಮಾಡಿದಾರೋ, ಅವರೇ ಇವತ್ತು ದಕ್ಷಿಣ ಭಾರತದ ಈ ನುಕ್ಸಾನಿಗೆ ಕಾರಣ ಅನ್ನೋದನ್ನ ನಾವು ಮನೆಗೆ ಹೋಗಿ ಇವತ್ತು ನಾವು ಅದನ್ನ ಹೇಳಬೇಕಾಗಿದೆ. 2027ರಲ್ಲಿ ಆಗತ್ತೆ. ಅಂಡ್ ದೇ ವಿಲ್ ಬಿ ಸ್ಕ್ವೇರ್ಲಿ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಇವರೇ ಮಾಡಿರೋದು ಇದನ್ನ. ಆದ್ರೆ ಆಶ್ಚರ್ಯ ಏನು ಅಂತಂದ್ರೆ, ನಾವು ಕರ್ನಾಟಕವನ್ನ, ದಕ್ಷಿಣ ಭಾರತವನ್ನ, ತಮಿಳುನಾಡನ್ನ, ಕೇರಳವನ್ನ ನಾವು ರಕ್ಷಣೆ ಮಾಡ್ತಾ ಇದೀವಿ ಅಂತ ಭಾಷಣ ಮಾಡಿ ನಾವು ದಕ್ಷಿಣ ಭಾರತದ ಸಂರಕ್ಷಕರು ಅನ್ನುವಂತ ಪೋಸ್ಟ್ ಕೊಟ್ಟು ದಕ್ಷಿಣ ಭಾರತಕ್ಕೆ ನುಕ್ಸಾನ್ ಮಾಡಿದ್ದಾರೆ. ಮೋದಿ ಅವರು 50% ಎಲ್ರಿಗೂ ಜಾಸ್ತಿ ಮಾಡೋಣ ಅಂದಿದ್ರು. ಇವ್ರು 50% ಬೇಡ, ನೀವು ಬರೀ ಸೆನ್ಸಸ್ ಆಧಾರದ ಮೇಲೆ ಮಾಡಿ ಅಂತ ಇದ್ದಾರೆ. ಸೆನ್ಸಸ್ ಆಧಾರದ ಮೇಲೆ ಮಾಡಿದ್ರೆ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳದ್ದು ಏನು ಪ್ರಪೋರ್ಷನ್ ಇದೆ ಅದು ಶೇರ್ ಕಡಿಮೆ ಆಗುತ್ತೆ. ಇನ್ನೊಂದು ಹೇಳಿದ್ರು ಕಾಂಗ್ರೆಸ್ನವರು, ತೆಲಂಗಾಣದ ಮುಖ್ಯಮಂತ್ರಿಗಳು ಹೇಳಿದ್ರು, ಇಲ್ಲ ಒಂದು ಕೆಲಸ ಮಾಡಿ, ದಕ್ಷಿಣ ಭಾರತದ ರಾಜ್ಯಗಳದ್ದು ಉತ್ತರ ಭಾರತದ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ದು GSDP ಜಾಸ್ತಿ ಇದೆ, GDP ಜಾಸ್ತಿ ಇದೆ ನಮ್ದು, ಅದಕ್ಕೋಸ್ಕರ ನೀವು ನಮಗೆ ಜಾಸ್ತಿ ಸೀಟ್ಸು ಓಟ್ಸು ಕೊಡಿ. ಇದು ಹೆಂಗಿದೆ ಅಂತಂದ್ರೆ ಆರ್ಗ್ಯುಮೆಂಟು, ಯಾರು ಜಾಸ್ತಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ರೆ ಅವ್ರಿಗೆ ಜಾಸ್ತಿ ಓಟು, ಶ್ರೀಮಂತರಿಗೆ ಜಾಸ್ತಿ ಬೆಲೆ, ಬಡೂರ್ ಓಟಿಗೆ ಕಡಿಮೆ ಬೆಲೆ. ನಮ್ಮ ಸಂವಿಧಾನ ಹೇಳಿರುವಂತ ಮೋಸ್ಟ್ ಇಂಪಾರ್ಟೆಂಟ್ ವ್ಯಾಲ್ಯೂ ಯಾವುದು ಅಂತಂದ್ರೆ, ಒಬ್ಬ ವ್ಯಕ್ತಿ, ಒಂದು ಮತ, ಒಂದೇ ಮೌಲ್ಯ. ಇದು ಸಂವಿಧಾನದ ಕೊಟ್ಟಿರುವಂತ ಆಶಯ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಪ್ರತಿಯೊಬ್ಬರಿಗೂ ಕೊಟ್ಟಿರುವಂತ ಸಮಾನತೆಯ. ಇವ್ರ ಲಾಜಿಕ್ ಪ್ರಕಾರ ಮಾಡಿದ್ರೆ ಮುಖೇಶ್ ಅಂಬಾನಿನೇ ತಗೊಂಡೋಗಿ ಪ್ರೈಮ್ ಮಿನಿಸ್ಟರ್ ಮಾಡಬೇಕು. ನಮ್ಮ ಏರಿಯಾದಲ್ಲೂ ಕೂಡ ಎಲ್ಲರದೂನು, ಈಗ ತೆಲಂಗಾಣದ ಹತ್ರ GDP ಜಾಸ್ತಿ ಇದೆ,
ಅದಕ್ಕೆ ತೆಲಂಗಾಣಕ್ಕೆ ಬಿಹಾರ್ಗಿಂತ ಜಾಸ್ತಿ ವೋಟ್ ಇರಬೇಕು, ಸೀಟ್ ಇರಬೇಕು ಅನ್ನೋದಾದ್ರೆ ಎಲ್ರದ್ದು ವರ್ಷ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಎಲ್ರು ಕೊಟ್ಟಿದ ತಕ್ಷಣನೇ ಎಲೆಕ್ಷನ್ ಕಮಿಷನ್ ಡಿಸೈಡ್ ಮಾಡಲ್ಲ, ಎಲೆಕ್ಷನ್ ಫೈನಾನ್ಸ್ ಮಿನಿಸ್ಟ್ರಿ ಡಿಸೈಡ್ ಮಾಡುತ್ತೆ. ಇವತ್ತು ಈ ವರ್ಷ ಎಲ್ರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ರು. ಇವತ್ತು ಇವ್ರದ್ದು 1 ಕೋಟಿ ರೂಪಾಯಿ ಇವರು ರಿಟರ್ನ್ ಫೈಲ್ ಮಾಡಿದ್ದಾರೆ, ಆದ್ರಿಂದ ಇವರಿಗೆ 1 ಕೋಟಿ ವೋಟು. ಇವರು ಕೇವಲ 1.5 ಲಕ್ಷ ರಿಟರ್ನ್ ಫೈಲ್ ಮಾಡಿದ್ದಾರೆ, ಅದಕ್ಕೆ ಇವ್ರಿಗೆ 1.5 ಲಕ್ಷ ವೋಟು. ಇವನು ರಿಟರ್ನೇ ಫೈಲ್ ಮಾಡಲಿಲ್ಲ, ಇವನಿಗೆ ವೋಟೇ ಇಲ್ಲ. ಇದನ್ನ ಕಾಂಗ್ರೆಸ್ ಪಾರ್ಟಿ ಆಲ್ಟರ್ನೇಟಿವ್ ಅಂತ ಸಜೆಸ್ಟ್ ಮಾಡಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.